ಹೆಲೋ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಸ್ವಾಗತ ಮಾಡ್ತಾ ನಾನಿವತ್ತು ಜೀವಾಮೃತ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಜೀವಾಮೃತ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂದರೆ ಒಂದು 200 ಲೀಟ್ರ್ ಡ್ರಮ್ ಬೇಕು, ಆಯಿತಾ. ಅದ ನಂತರ ಒಂದು 10 ರಿಂದ 15 ಲೀಟ್ರು ಗಂಜಲ ಬೇಕು. ಜೊತೆಗೆ ಯಾವುದಾದ್ರು ದ್ವಿದಳ ಧಾನ್ಯದ್ದು ಪೌಡ್ರ್ ಬೇಕು. ನಾವು ಹುಳ್ಳಿಕಾಳು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀವಿ, ನಾವೇ ಬೆಳೆದಿದ್ದು ಹುಳ್ಳಿಕಾಳು, ಅದನ್ನೇ ಪೌಡ್ರ್ ಮಾಡಿದ್ದೀವಿ. ನೆಕ್ಸ್ಟು 2 kg ಬೆಲ್ಲ ಬೇಕು. ಯೂಶ್ವಲಿ ಬೆಲ್ಲನ ನೀವು ಕರೆ ಬೆಲ್ಲ ಹಾಕಿದರೆ, ಕಪ್ಪು ಬೆಲ್ಲ ಹಾಕಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಸಿಕ್ಕಿಲ್ಲ ಅಂದರೆ ವೈಟ್ ಬೆಲ್ಲನೂ ಓಕೆ, ಆಯಿತಾ. ಒಂದು ನೆಕ್ಸ್ಟು ನಾವು ಎಲ್ಲಿ ಉಳುಮೆ ಮಾಡಿಲ್ಲ ಅಲ್ಲಿ ಒಂದು 2 ಅಡಿ ಮಣ್ಣು ಬೇಕು. ಜೊತೆಗೆ ಮೇಯ್ನು ಒಂದು 10 ರಿಂದ 15 kg ಸಗಣಿ ಬೇಕು. ನಾವು ಸಗಣಿ ಆಲ್ರೆಡಿ ಹಾಕಿದ್ದೀವಿ, ಇದೇ ಥರ ಬಕೆಟಲ್ಲಿ ನಾವು ಮನೆಯಿಂದ ತಂದುಬಿಟ್ಟು ಹಾಕಿದ್ದೀವಿ, ನೋಡ್ಬೋದು. ಆಲ್ರೆಡಿ ಆಲ್ಮೋಸ್ಟ್ 1.5 ಬಕೆಟ್ ಸಗಣಿ ಹಾಕಿದ್ದೀವಿ ನಾವು. ನೆಕ್ಸ್ಟ್ ಅದೇ ರೀತಿ ಇಲ್ಲ ನಾವು ಎಲ್ಲಿ ಉಳುಮೆ ಮಾಡಿಲ್ಲ ಅಲ್ಲಿ 2 ಅಡಿ ಮಣ್ಣು ಹಾಕ್ಬೇಕು ಇದರೊಳಗಡೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ, ನಾವೀಗ ಇಲ್ಲಿ 200 ಲೀಟ್ರು ಡ್ರಮ್ ಇದೆ. ಈ ಡ್ರಮ್ಮಿಗೆ ನಾವು ಸಗಣಿ ಹಾಕಿದ್ದೀವಿ. ಬನ್ನಿ, ಮೊದಲು ಸಗಣಿನ ಅಂತ ಕ್ಲೀನಾಗಿ ತಿರ್ಸ್ತಾ ಹೋಗೋಣ. ಅಂದರೆ ಸ್ವಲ್ಪ ಚೆನ್ನಾಗಿ ನಾವು ತಿರ್ಸಿದ್ರೆ ಕ್ಲೀನಾಗಿ ಕದಲುತ್ತೆ. ನಾವು ಯೂಶಲಿ ಒಂದು ಬಕೆಟು ತಪ್ಪಿ 2 ಬಕೆಟು ನಾವು ಸಗಣಿ ಹಾಕ್ತೀವಿ. ಆಲ್ಮೋಸ್ಟ್ ಒಂದು 15 ರಿಂದ 20 kg ಆಗುತ್ತೆ. ಸಗಣಿ ಕಡಿಮೆ ಇದ್ದರೆ 10 kgನೇ ಹಾಕ್ಬೋದು ನೀವು, ಜಾಸ್ತಿ ಇದ್ದರೆ 20 kg ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಓಕೆ, ಈಗ ಸಗಣಿ ಆಲ್ಮೋಸ್ಟ್ ಆಯಿತು. ನಾವು ದಿನ ತಿರುಗಿಸೋದ್ರಿಂದ ಇನ್ನೂ ಸಣ್ಣ ಆಗುತ್ತೆ ಸಗಣಿ. ನೆಕ್ಸ್ಟು ಈಗ ಸಗಣಿ ಆಯಿತು. ನೆಕ್ಸ್ಟ್ ಗಂಜಲ ಹಾಕಬೇಕು. ಇವು ನಮ್ಮ ಹತ್ರ ಈ ಬಕೆಟಲ್ಲಿ ಗಂಜಲ ಇದೆ. ಈ ಗಂಜಲನ ಒಳಗಡೆ ಹಾಕೋಣ. ಆಲ್ಮೋಸ್ಟ್ ಇದೊಂದು 15 ಲೀಟ್ರ್ ಇದೆ. ಸೊ ಗಂಜಲ ಜಾಸ್ತಿ ಇತ್ತು, ಹಂಗಾಗಿ ಹಾಕ್ತೀವಿ ಜಾಸ್ತಿ. ಏನು ಪ್ರಾಬ್ಲಮ್ ಆಗಲ್ಲ, ಹಾಕ್ಬೋದು 10 ರಿಂದ 15 ಲೀಟ್ರ್. ಸೊ ಇನ್ನೊಂದ್ಸತಿ ಟರ್ನ್ ಮಾಡೋಣ. ಸೊ ಈ ಗಂಜಲ ಹಾಕಾಯ್ತಲ್ಲ, ಇದು ಮತ್ತೆ ಇನ್ನೊಂದ್ಸತಿ ಟರ್ನ್ ಮಾಡ್ತೀವಿ. ಚೆನ್ನಾಗಿ ತಿರುಗಿಸಿದ್ರೆ 2 ಮಿಕ್ಸ್ ಆಗುತ್ತೆ ಕ್ಲೀನಾಗಿ. ನೆಕ್ಸ್ಟು ನಾವು ಬೆಲ್ಲ ಹಾಕೋಣ. ನೆಕ್ಸ್ಟ್ ನೋಡಿ, ಬೆಲ್ಲ ಇದೆ. ನಾವು ಕರೆ ಬೆಲ್ಲ ತಂದಿದ್ದೀವಿ, ಕಪ್ಪು ಬೆಲ್ಲ. ನಿಮಗೆ ಕಪ್ಪು ಬೆಲ್ಲ ಸಿಕ್ಕಿದ್ರೆ ಕಪ್ಪು ಬೆಲ್ಲ ಹಾಕಿ, ಇಲ್ಲ ಅಂದರೆ ಬಿಳೆ ಬೆಲ್ಲ ಇದ್ದರೆ ಬಿಳೆ ಬೆಲ್ಲನ ಹಾಕಿ. ನಾವು ಇದನ್ನು ಡೈರೆಕ್ಟ್ ಹಾಕಲ್ಲ, ಒಂದು ಬಕೆಟಿಗೆ ಸ್ವಲ್ಪ ನೀರಿದೆ, ನೀರೊಳಗಡೆ ಇದನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಇದನ್ನು ಆದಷ್ಟು ಕ್ಲೀನಾಗಿ ಎಲ್ಲ ಸಣ್ಣ ಅಂದರೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಕರಗೋವರೆಗೂ ಕಾಯ್ತೀವಿ. ಕಾದ್ಬಿಟ್ಟು ಅದು ನೆಕ್ಸ್ಟ್ ಒಳಗಡೆ ಹಾಕ್ತೀವಿ. ಕರಗತ್ತಾ ಆಯಿತಾ. ಇದೆ ಈಗ ಬೆಲ್ಲನ ಚೆನ್ನಾಗಿ ಕರಗಿದೆ. ನಾವು ಬೆಲ್ಲ ಒಳಗಡೆ ಈಗ 2 kg ಬೆಲ್ಲನ ಒಳಗಡೆ ಮಿಕ್ಸ್ ಮಾಡ್ತೀವಿ. ಸೊ ಈಗ ಸಗಣಿ ಆಯಿತು, ಗಂಜಲ ಆಯಿತು, ಮತ್ತು ಬೆಲ್ಲ ಆಯಿತು. ನೆಕ್ಸ್ಟ್ ಏನಿದೆ ಅಂದರೆ ನೆಕ್ಸ್ಟು ಪೌಡ್ರ್ ಹಾಕಬೇಕು. ಹುಳ್ಳಿಕಾಳು ಪೌಡ್ರ್ ಇದೆ ನಮ್ಮ ಹತ್ರ, ಹುಳ್ಳಿಕಾಳು ಪೌಡ್ರ್ ಹಾಕ್ತೀವಿ. ನೆಕ್ಸ್ಟು ಮಣ್ಣು 2 ಅಡಿ ಮಣ್ಣು ಹಾಕಬೇಕು. ನೋಡಿ, ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಹುಳ್ಳಿಕಾಳು ಇಟ್ಟಿದೆಯಲ್ಲ, ಇದನ್ನು ಒಂದು ಬಕೆಟ್ಗೆ ಹಾಕೋತೀವಿ. ಸೊ ಆಲ್ಮೋಸ್ಟ್ ಒಂದು 4-5 ಇಡಿ ಹಾಕಿದ್ರೆ ಒಂದು 2 kg ಬರುತ್ತೆ. ಓಕೆ, ಈಗ ನೋಡಿ 2 kg ಹಿಟ್ಟು ತಗೊಂಡಿದ್ದೀವಿ. ಇದನ್ನು ಒಳಗಡೆ ಮಿಕ್ಸ್ ಮಾಡ್ತೀವಿ. ಈಗ ಒಟ್ಟಿಗೆ ಹಾಕ್ಬಿಡು, ಒಟ್ಟಿಗೆ ಹಾಕು, ಸಣ್ಣ ತೆಳ್ಳಗೆ
ಅದನ್ನೆಲ್ಲ ಏನು ಮಾಡಬೇಡ, ಕಲಸು ಏನು ಮಾಡ್ತೀವಿ. ನೋಡಿ ಈಗ ಎಲ್ಲನೂ ಮಿಕ್ಸ್ ಮಾಡಿದ್ನ ಕಲಿಸ್ತಾ ಇದ್ದೀವಿ, ಪೌಡ್ರು ಅದನ್ನು. ಓಕೆ, ನೆಕ್ಸ್ಟು ಏನು ಮಾಡಬೇಕು ಅಂದರೆ 2 ಅಡಿ ಮಣ್ಣು ಹಾಕಬೇಕು. ನಾವು ಒಳ್ಳೆ ಯಾವ್ದಾದ್ರು ಎಲ್ಲಿ ನಾವು ಏನು ಉಳುಮೆ ಮಾಡಲ್ಲ ಅಲ್ಲಿ ಮಣ್ಣಾಗುತ್ತೆ ಅಂತ ಹಾಕಬೇಕು. ನೋಡಿ ಮಣ್ಣು ಹಾಕ್ತೀವಿ ಈಗ. ಹಿಂದಕಡಿ ನೀವು ಮಾರುತ್ತೆ. ಒಂದು 2-3 ಅಡಿ ಮಣ್ಣು ಹಾಕಿದ್ದೀವಿ ಈಗ. ಸೊ ಇದಕ್ಕೆ ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ನು ಹಾಕಿದ್ದೀವಿ ಈಗ. ಈಗ ಕ್ಲೀನಾಗಿ ತಿರುಗಬೇಕು ಇದನ್ನು. ಎಲ್ಲ ಐಟಮ್ ಹಾಕಾಯ್ತು ಈಗ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಈಗ ಫುಲ್ ಇದಕ್ಕೆ ಒಂದು 90% ನೀರು ತುಂಬ್ತೀವಿ ಈಗ. ಏನಕ್ಕೆ ಅಂದರೆ ಬೆಲ್ಲ ಹಾಕಿರ್ತೀವಲ್ಲ ಅದು ಉಕ್ಕುತ್ತೆ ಮೇಲ್ಗಡೆ. ಸೊ 90% ನೀರು ಹಾಕಿ ದಿನ 2ರಿಂದ 3 ಸತಿ ಕ್ಲಾಕ್ ವೈಸು ನಾವು ಇದನ್ನು ತಿರುಗ್ತಾ ಹೋಗಬೇಕು. ದಿನಕ್ಕೆ 3 ಟೈಮು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ ನಮ್ಮದು 6ರಿಂದ 7 ದಿನಕ್ಕೆ ಜೀವಾಮೃತ ರೆಡಿ ಆಗುತ್ತೆ. ಅದಾದಮೇಲೆ ನಾವು ಇಲ್ಲ ವೆಂಚುರಿ ಮೂಲಕ ಇಲ್ಲ ಮ್ಯಾನ್ಯುವಲಿ ಯಾವ್ದಾದ್ರು ನಾವು ದಿನಕ್ಕೆ ಗಿಡಗಳಿಗೆ ಏನು ಜೀವಾಮೃತ ಕೊಡ್ತಾ ಹೋಗ್ಬೋದು. ಸ್ನೇಹಿತರೆ, ಇನ್ನೊಂದು ವಿಚಾರ, ನೀವು ಒಂದ್ಸತಿ ಜೀವಾಮೃತ ಪ್ರಿಪೇರ್ ಮಾಡೋಕ್ಕೆ ಎಲ್ಲ ಐಟಮ್ನ ಹಾಕಿದ ಮೇಲೆ ನೀವು ಈ ಥರ ಯಾವುದಾದ್ರೂ ಸೋಗೆ ಅಥವಾ ಏನು ಗ್ರೀನ್ ನೆಟ್ ಇದೆಯಲ್ಲ ಈ ಥರ ಏನೋ ಒಂದು ಹಾಕಿ ಅದನ್ನು ಡ್ರಮ್ನ ಮುಚ್ಚಬೇಕು. ನೀವು ಹಾಗೆ ಓಪನ್ ಆಗಿ ಬಿಡಬಾರ್ದು. ಹೀಗೆ ಪ್ರತಿದಿನ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕ್ಲಾಕ್ ವೈಸು 3 ಸತಿ ನೀವು ಇದನ್ನು ತಿರುಗಿಸ್ಬೇಕಾಗತ್ತೆ. ಒಂದು 5ರಿಂದ 6 ದಿನ ಇಲ್ಲ 7 ದಿನ ಆದಮೇಲೆ ಜೀವಾಮೃತ ರೆಡಿ ಆಗುತ್ತೆ. ರೆಡಿಯಾಗಿದ್ದ ಜೀವಾಮೃತ ನೀವು ಪ್ರತಿ ಗಿಡಕ್ಕೆ ಕೊಡ್ಬೋದು. ನೀವು ವೆಂಚುರಿ ಇದ್ದರೆ ವೆಂಚುರಿ ಮೂಲಕ ಕೊಡ್ಬೋದು, ಅಥವಾ ಬೇರೆ ನೀವು ನಾವು ಯೂಶಲಿ ಮ್ಯಾನ್ಯುವಲಿ ಕೊಡ್ತೀವಿ. ಅಂದರೆ ಬಿನ್ಗೆ ತಗೊಂಡು ಬಿನ್ಗೆಲೆ ಒಂದೊಂದು ಗಿಡಕ್ಕೆ 1 ಲೀಟ್ರ್ 2 ಲೀಟ್ರ್ ಹಾಕ್ತಾ ಹೋಗ್ತೀವಿ. ತೆಂಗಿ ಮರಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಸೊ ಈ ಥರ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಜೀವಾಮೃತದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಮುಂದೆ ಬರುವಂಥ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ನಾನು ಮಾಡೋ ದಿನ ಅಂದರೆ ನಾವೇನೇನು ಮಾಡ್ತೀನಿ ಬಂದಾಗ ಅದನ್ನು ಈ ಚಾನಲ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಮೋಸ್ಟ್ಲಿ ನಿಮಗೂ ಹೆಲ್ಪ್ ಆಗ್ಬೋದು. ಆಮೇಲೆ ನನಗೂ ಕೂಡ ಏನಾದರೂ ತಪ್ಪು ಮಾಡ್ತಾಯಿದ್ರೆ ನಿಮ್ಮ ಕಡೆ ಕಮೆಂಟ್ಸ್ ಬಂದರೆ ನಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.